ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 7ನೇ ತರಗತಿ ಪ್ರಥಮ ಭಾಷೆ ಕನ್ನಡದ 2ನೇ ಗದ್ಯ ಪಾಠ ಸೀನ ಸೆಟ್ಟರು ನಮ್ಮ ಟೀಚರು ಸ್ವಾತಂತ್ರ್ಯ ಸ್ವರ್ಗ ಅಂತಕ್ಕಂಥ ಪದ್ಯ ಇವೆರಡನ್ನ ಸೇರಿ 20 ಅಂಕಗಳ LBA ಪೇಪರನ್ನು ನೋಡೋಣ. ಸೊ ಆಲ್ರೆಡಿ ಎಲ್ಲ ವಿಷಯಗಳಲ್ಲಿ LBAಗಳು ಸಿಗ್ತವೆ. ಸೊ ಯಾರಿಗೆಲ್ಲ PDF ಬೇಕನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವು PDFಗಳನ್ನು ಬೈ ಮಾಡ್ಬೋದು. ಹಾಗಾದರೆ ಶುರು ಮಾಡೋಣ. ಈ ಒಂದು ವಿಡಿಯೋ ಆಲ್ರೆಡಿ ಫಸ್ಟ್ ಪಾಠವನ್ನು ನಾನು ಪೋಸ್ಟ್ ಮಾಡಿದ್ದೆ. ಸ್ಮರಣೆಗೆ 6, ಗ್ರಹಿಕೆಗೆ 10, ಅಭಿವ್ಯಕ್ತಿಗೆ 4, ಒಟ್ಟು 20 ಅಂಕ. ಇನ್ನು ಪ್ರಶ್ನಾನುಸಾರ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ 6 ಅಂಕ, ಕಿರು ಉತ್ತರ 10 ಅಂಕ, ದೀರ್ಘ ಉತ್ತರ 4 ಅಂಕ, ಒಟ್ಟು 20 ಅಂಕ. ಕಠಿಣತೆ ಮಟ್ಟ ಆದರ್ಶಿ ಅಂಕ ಹಂಚಿಕೆ ನೋಡೋದಾದರೆ ಸುಲಭ 6, ಸಾಧಾರಣ 10, ಕಠಿಣ 4, ಒಟ್ಟು 20 ಅಂಕ. ಇನ್ನು ನೆಕ್ಸ್ಟ್ ಪಾಠವಾರು ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಸೀನ ಸೆಟ್ಟರು ನಮ್ಮ ಟೀಚರು 1 ಅಂಕದ 2, 2 ಅಂಕದ 2, 4 ಅಂಕದ 1, ಒಟ್ಟು 5 ಪ್ರಶ್ನೆ 10 ಅಂಕ. ಸ್ವಾತಂತ್ರ್ಯ ಸ್ವರ್ಗದಿಂದ 1 ಅಂಕದ 4, 2 ಅಂಕದ 3, ಒಟ್ಟು 7 ಪ್ರಶ್ನೆ 10 ಅಂಕ. ಒಟ್ಟು ಈ ಕ್ವಶನ್ ಪೇಪರಲ್ಲಿ ಏನು ಮಾಡಿದ್ದೀವಿ, 1 ಅಂಕದ 6 ಪ್ರಶ್ನೆ, 2 ಅಂಕದ 5, 4 ಅಂಕದ 1, 12 ಪ್ರಶ್ನೆ 20 ಅಂಕಗಳಿಗಾಗಿ ನಾವೇನು ಮಾಡಿದ್ದೀವಿ, ಸಿದ್ಧಪಡಿಸಿದ್ದೀವಿ. ಸೊ ಎಲ್ಲ ವಿಷಯಗಳಲ್ಲಿ ಕೂಡ ಪಾಠದ ಪ್ರಶ್ನೋತ್ತರಗಳು LBA FA SA ಕ್ವಶನ್ ಪೇಪರ್ಗಳನ್ನು ಸಹಿತ ಕೊಡ್ತಾರೆ. ಸೊ ಜಸ್ಟ್ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡ್ಬೋದು. ಹಾಗಾದರೆ ನೋಡುವ ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳೊಂದಿಗೆ. ಎಸ್, ಫಸ್ಟ್ ಒನ್. ಒಟ್ಟು 3 ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 3 ಪ್ರಶ್ನೆ 3 ಅಂಕ. 3 ಎಕರೆ ಜಮೀನಿನಲ್ಲಿ ಸೀನಿನ ಸೆಟ್ಟರು ಬೆಳೆಯುತ್ತಿದ್ದ ಬೆಳೆ ಎ ರಾಗಿ, ಬಿ ಸಾಸಿವೆ, ಈ ಕಡಲೆ, ಈ ಭತ್ತ. ಸರಿಯಾದ ಉತ್ತರ ಆಪ್ಷನ್ ಆ ಸಾಸಿವೆ. ಪ್ರಶ್ನೆ 2. ಮಸ್ತಕ ಪದದ ಅರ್ಥ ಎ ಪುಸ್ತಕ, ಆ ಮೆದುಳು, ಈ ಹೃದಯ, ಈ ಶರೀರ. ಸೊ ಮಸ್ತಕ ಅಂದರೆ ಆಪ್ಷನ್ ಆ ಮೆದುಳು ಈಸ್ ದ ರೈಟ್ ಆನ್ಸರ್. 3ನೇ ಪ್ರಶ್ನೆ. ಹಂಗಾರೆ ಸೀನ ಸೆಟ್ಟರು ಇನ್ನು ನಮ್ಮ ಟೀಚರು ಎಂಬಲ್ಲಿ ಬಂದಿರುವ ಸರ್ವನಾಮ ಪದ ಸೀನ ಸೆಟ್ಟರು, ಆ ಇನ್ನು, ಈ ಟೀಚರು, ಈ ನಮ್ಮ. ಸೊ ನಮ್ಮ ಅಂತಕ್ಕಂಥದ್ದು ಸರ್ವನಾಮ ಪದ ಬರ್ತದೆ. 1 ಅಂಕದ 3 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. ಸೊ 3 ಪ್ರಶ್ನೆ 3 ಅಂಕ. ಪ್ರಶ್ನೆ 4. ಸ್ವಾತಂತ್ರ್ಯ ಸ್ವರ್ಗ ಕವನವನ್ನು ಯಾವ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ? ಉತ್ತರ ತಮಸಾ ನದಿಯ ಎಡಬಲದಿ ಅಂತ ಇದೆ. ಸೊ ತಮಸಾ ನದಿಯ ಎಡಬಲದಿ ಅಂತಕ್ಕಂಥ ಈ ಅಕ್ಬರ್ ಅಲಿಯವರ ಕವನ ಸಂಕಲನದಿಂದ ಸ್ವಾತಂತ್ರ್ಯ ಸ್ವರ್ಗ ಕವನವನ್ನು ಆರಿಸಿಕೊಂಡಿದೆ. ಇನ್ನು ಸಂಕುಚಿತ ಮನೋಭಾವ ಅಳಿದರೆ ಏನಾಗುವುದು? ಸೊ ಸಂಕುಚಿತ ಮನೋವೃತ್ತಿ ಅಳಿದರೆ ವಿಶ್ವವೆಂಬುದು ಹೋಳಾಗದೆ ಒಂದಾಗಿರುವುದು. ಪ್ರಶ್ನೆ 6. ಕವಿಯು ಬಾಳು ಹೇಗೆ ಇರಬೇಕೆಂದು ಆಶಿಸಿದ್ದಾರೆ? ಸುವಿಚಾರವೆಂಬ ಶುದ್ಧ ವಾಹಿನಿ ಹರಿದು ಎಲ್ಲರೂ ವಿಚಾರವಂತರಾಗಬೇಕೆಂದು ಕವಿಯ ಆಶಯ ಆಗಿದೆ. ಇನ್ನು ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಬೇಕು. 2 ಪ್ರಶ್ನೆ ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ವಿಶಾಲ, ನಮ್ಮ ಶಾಲೆಯ ಮೈದಾನವು ವಿಶಾಲವಾಗಿದೆ. ನವೀನ ಆವಿಷ್ಕಾರಗಳು ನಮ್ಮ ಜೀವನವನ್ನು ಹೆಚ್ಚು ಸುಲಭಗೊಳಿಸಿದಾವೆ ಅಂತ ಬರೆದರೆ ಸಾಕು. ಇನ್ನು 2 ಅಂಕದ 4 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, ಒಟ್ಟು 8 ಅಂಕ. ಪ್ರಶ್ನೆ 8. ಹಳ್ಳಿಯ ಜೀವನವು ನಗರ ಜೀವನಕ್ಕಿಂತ ಉತ್ತಮವಾದದ್ದು ಹೇಗೆ ಸಮರ್ಥಿಸಿ? ಉತ್ತರ ಹಳ್ಳಿಯ ಜೀವನವು ನಗರ ಜೀವನಕ್ಕಿಂತ ಉತ್ತಮವಾಗಿದೆ. ಹಳ್ಳಿಯಲ್ಲಿ ಶುದ್ಧ ಗಾಳಿ, ಶುದ್ಧ ನೀರು ಮತ್ತು ಹಸಿರು ಪರಿಸರವಿರುತ್ತದೆ. ಮಾಲಿನ್ಯ ಮತ್ತು ಗದ್ದಲ ಕಡಿಮೆ ಇರುವುದರಿಂದ ಜನರು ಆರೋಗ್ಯಕರ ಜೀವನವನ್ನು ನಡೆಸ್ತಾರೆ. ನೆರೆಹೊರೆಯವರ ನಡುವೆ ಉತ್ತಮ ಬಾಂಧವ್ಯ ಹಾಗೂ ಸಹಕಾರ ಇರ್ತದೆ. ತಾಜಾ ತರಕಾರಿ, ಹಾಲು ಮತ್ತು ಇತರ ಕೃಷಿ ಉತ್ಪನ್ನಗಳು ಸುಲಭವಾಗಿ ದೊರೆತವೆ. ಆದ್ದರಿಂದ ಹಳ್ಳಿ ಜೀವನ ನಗರ ಜೀವನಕ್ಕಿಂತ ಹೆಚ್ಚು ಶಾಂತಿಯುತ, ಆರೋಗ್ಯಕರ ಮತ್ತು ನೆಮ್ಮದಿಯ ಜೀವನ ಆಗಿದೆ. ಪ್ರಶ್ನೆ 9. ರೈತ ಅನ್ನದಾತ, ನಮಗೆಲ್ಲ ಉಪಕಾರಿ, ಈ ಮಾತನ್ನು ಸಮರ್ಥಿಸಿ. ಉತ್ತರ ರೈತನು ದೇಶದ ಬೆನ್ನೆಲುಬು. ಆತನ ಕಷ್ಟಪಟ್ಟು ಹೊಲದಲ್ಲಿ ಬೆಳೆ ಬೆಳೆಸಿ ನಮಗೆ ಅನ್ನವನ್ನು ಒದಗಿಸ್ತಾನೆ. ಬಿಸಿಲು, ಮಳೆ, ಚಳಿ ಎನ್ನದೇ ಶ್ರಮಿಸಿ ಅಕ್ಕಿ, ಗೋಧಿ, ಬೇಳೆ, ತರಕಾರಿ ಹಾಗೂ ಹಣ್ಣುಗಳನ್ನು ಬೆಳೆಯುತ್ತಾನೆ. ರೈತನ ಪರಿಶ್ರಮದಿಂದಲೇ ಎಲ್ಲರಿಗೂ ಆಹಾರ ದೊರೆಯುತ್ತದೆ. ರೈತನಿಲ್ಲದೆ ನಮ್ಮ ಜೀವನ ಸಾಗುವುದು ಕಷ್ಟ. ಆದ್ದರಿಂದ ರೈತನನ್ನು ಅನ್ನದಾತ ಎಂದು ಕರೆಯುತ್ತಾರೆ. ಆತನು ನಮಗೆಲ್ಲ ಉಪಕಾರಿಯಾಗಿರುವುದರಿಂದ ರೈತನಿಗೆ ಗೌರವ ನೀಡಬೇಕು ಮತ್ತು ಅವನ ಶ್ರಮವನ್ನು ಸದಾ ಗೌರವಿಸಬೇಕು. ಪ್ರಶ್ನೆ 10. ಡಾಕ್ಟರ್ ಎಂ ಅಕ್ಬರ್ ಅಲಿ ಅವರ ಯಾವುದಾದರೂ 2 ಕೃತಿಗಳನ್ನು ಪರಿಚಯಿಸಿ. ಉತ್ತರ ಅವ್ವ, ನವಚೇತನ, ಸುಮನ ಸೌರಭ, ಗಂಧಕೇಶರ, ತಮಸಾ ನದಿ ಎಡಬಲದಿ. ಪ್ರಶ್ನೆ 11. ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಅಭಿಮಾನ ಧನವಿನಿ ಮಸ್ತಕವು ಹೇಗಿರ್ತದೆ?
ಭಯವಿಲ್ಲದ ಸರ್ವಸ್ವತಂತ್ರ ಮುಕ್ತ ಮನಸ್ಸು ಎಲ್ಲಿರುವುದು? ಅಭಿಮಾನದ ನೆವೆನಿಪ ಮಸ್ತಕವದು ಎನ್ನುತ್ತಾರೆ. ಜಗ್ಗದೆಯೇ ಕುಗ್ಗದೆಯೇ ತಗ್ಗದೆಯ ಬಗ್ಗದೆಯೇ ಮೇಲೊಗದೆ ನೀಟಾಗಿ ನಿಂತಿರುವುದು ಎಂದು ಹೇಳುತ್ತಾರೆ. ಲಾಸ್ಟ್ 4 ಮಾರ್ಕರ್ ಕ್ವಶನ್ ಇತ್ತು. ಸೀನಸೆಟ್ಟರ ವೇಷ ಹೇಗಿತ್ತು? ಉತ್ತರ: ಸೀನಸೆಟ್ಟರ ವೇಷ ಹೇಗಿತ್ತೆಂದರೆ ತುಂಬ ಹಳೆಯದಾದ ಒಗೆದ ಪಂಚೆಯೊಂದನ್ನು ಸೊಂಟಕ್ಕೆ ಸುತ್ತಿ ಮೇಲಕ್ಕೆ ಎತ್ತಿ ಕಟ್ಟಿದ್ದರು. ಒಗೆದ ಚೌಕುಳಿಯ ಅಂಗಿ, ಹೆಗಲ ಮೇಲೆ ಟವಲೊಂದನ್ನು ಹೊದ್ದಿದ್ದರು. ಅದಕ್ಕಿಂತ ಹಳೆಯ ಟವಲಿನಿಂದ ತಲೆಗೆ ಲಪಟ್ಟೆ ಸುತ್ತಿಕೊಂಡಿದ್ದರು. ಅವರು ಪಂಚೆ ಸುತ್ತಿರುವ ರೀತಿ ಅಭ್ಯಾಸವಿಲ್ಲದೆಂದು ಅಷ್ಟು ಚೆನ್ನಾಗಿ ಗೊತ್ತಾಗುತ್ತಿತ್ತೆಂದರೆ ಚಡ್ಡಿಗೆ ದೊರೆತ ಪ್ರಾಮುಖ್ಯ ಪಂಚೆಗೆ ಸಿಗದೆ ಅದು ತುಂಬ ಅಮುಖ್ಯನಂತೆ ಮುದುರಿ ಕುಳಿತಿತ್ತು ಅಂತ ಬರೆದ್ರೆ ಸಾಕು. ಇಷ್ಟು ಈ ಪಾಠದ ಎಲ್ಬಿ ಇತ್ತು. ನಾನು ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ. ಅಂಟಿಲ್ ಟೇಕ್ ಕೇರ್, ಬಾಯ್.